ನಮ್ಮ ಸಮಾಜ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯಲ್ಲೂ ನಾವು ಹಿಂದೆ ಇದ್ದೀವಿ. ಈ ಹಳೆಯ ಮೈಸೂರು ಭಾಗದಲ್ಲಿ ನಾವು ಜ್ಯೋತಿ ಬಣ ಅಂತ ಏನಿದ್ದೀವಿ, ಒಬ್ಬ ZP ಮೆಂಬರ್ ಇಲ್ಲ, ಒಬ್ಬ MLA ಇಲ್ಲ, ಒಬ್ಬರು MLC ಇಲ್ಲ. ಯಾವಾಗಲೂ ಒಂದು ಅಂಧಗಾಲ ಹತ್ತಿರ ಮಾಜಿ ಮೇಯರ್ ಅನಂತೂರಾಗಿದ್ದರು, ಪಾಪ ಅವ್ರ ಕಾಮಧೇನು. ಹಾಗಾಗಿ ಇದಕ್ಕೆ ನಾವು ರಾಜಕಾರಣಿಗಳು ನಮಗೆ ಬೆಂಬಲ ಇಲ್ಲ. ಇದೊಂದು ಔಷಧಿ ಏನಪ್ಪ ಅಂದರೆ ವಿದ್ಯಾವಂತರಾಗಬೇಕು, ಯಾರದೇ ಅಡೆತಡೆ ಇಲ್ಲದೆ ಜೀವನ ಮಾಡಬೇಕು ಅಂದರೆ ವಿದ್ಯಾವಂತರಾಗಬೇಕು. ಹಾಗಾಗಿ ನಾವು ಪ್ರತಿ 20 ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾಯಿದ್ದೀವಿ. ಶೈಕ್ಷಣಿಕವಾಗಿ ಮುಂದುವರೆದ್ರೆ ಇವತ್ತು ಆರಾಮಾಗಿ ಎಲ್ಲೋ ಒಂದು ಪ್ರೈವೇಟ್ ಸೆಕ್ಟರಲ್ಲಿ ಅವ್ರಿಗೆ ಕೆಲಸ ಸಿಗುತ್ತೆ. ಹಾಗಾಗಿ ನಾವು ಶೈಕ್ಷಣಿಕ ಒತ್ತು ಕೊಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಮೊದಲಂಗೆ ನಮ್ಮ ತಂದೆ ತಾಯಿಗಳಿಗೆ 7 ಹೆಣ್ಮಕ್ಳಿಲ್ಲ, 1-2 ಮಕ್ಕಳು ಓದಿಸ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅವ್ರಿಗೆ ಏನು ಪೈಲ್ವಾನಿಗೆ ಬೆನ್ನು ತಟ್ಟಿದ್ರೆ, ಕುಸ್ತಿ ಆಡ್ತಾರೆ ಚೆನ್ನಾಗಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅವ್ರಿಗೇನೋ ಒಂದು ಪ್ರೋತ್ಸಾಹ ಅಷ್ಟೇ. ಕಳೆದ 20 ವರ್ಷನೇ ಮಾಡ್ಕೊಂಬರ್ತಾ ಇದ್ದೀವಿ ಸರ್. 20 ವರ್ಷ ಕೆಲಸ PUC 85% ಮೇಲ್ಪಟ್ಟು. ಈಗಾಗಲೇ ನಾವು ಮೊದಲು ಎಲ್ರಿಗೂ ಮಾಡ್ತಾಯಿದ್ದೋ, ಬರ್ತಾ ಬರ್ತಾ ಪರ್ಸೆಂಟೇಜ್ ತೆಗಿಯೋಕ್ಕೆ ಜಾಸ್ತಿ ಆಗ್ತಾಯಿದೆ ಮಕ್ಕಳು ಪಾಪ. ಹಾಗಾಗಿ ನಾವು 85% ನಿಂತು ನಮಗೆ 100 ಮಕ್ಕಳು 55 ಸಿಗ್ತಾರೆ. ಹಾಗಾಗಿ ನಾವು ಕಳೆದ ಸಾರಿ ನಮ್ಮ ಗಾಣಿಗರ ವಿದ್ಯಾರ್ಥಿ ನಿಲಯದಲ್ಲೇ ಮಾಡಿದ್ದೋ. ಇವರು ಅಧ್ಯಕ್ಷರು ಪಾರ್ಥಸಾರಥಿಯವರು, ಕಾರ್ಯದರ್ಶಿ ಯದುಕುಮಾರ್ ಅವರು, ಮತ್ತು ನಮ್ಮ ಜಿಲ್ಲಾ ಕಾರ್ಯದರ್ಶಿ NT ಶ್ರೀನಿವಾಸ್ ಅವರು, ನಿರ್ದೇಶಕರು ವಿಜಯಕುಮಾರ್ ಅವರು, ಮತ್ತು ನಮ್ಮ ಖಜಾಂಚಿ ಮುಖ್ಯವಾಗಿ ಹೇಮಂತ್ ಕುಮಾರ್ ಅವರು. ಇದೇ ರೀತಿ ನಾವು ಪ್ರತಿ ವರ್ಷವೂ ಸಹ 20-25 ವರ್ಷದಿಂದ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾಯಿದ್ದೀವಿ, ಮನೆಗೆ ತಲುಪಿಸ್ತಾಯಿದ್ದೀವಿ. ಒಂದು 3,000 to 5,000 ಗಂಟೆ ಮಾಡಿ ಅದನ್ನು ಮಾಡ್ತಾಯಿದ್ದೀವಿ. ಹಾಗೆ ಈ ವರ್ಷ ವಿಶೇಷವಾಗಿ ಯುವಕರಿಗೆ, ನಿರುದ್ಯೋಗಿಗಳು ಯಾರೂ ಇಲ್ಲ, ಆಗ ವಯಸ್ಸಿಗೆ ಬಂದಂಥ ಮಕ್ಕಳಿಗೆ ಸಮಾಜದಿಂದ ವಧುವರ ಸಮಾವೇಶ ಮಾಡಬೇಕು ಅಂತಕ್ಕಂಥದ್ದನ್ನು ಹಮ್ಮಿಕೊಂಡಿದ್ದೀವಿ. ಸೊ ಇದಕ್ಕೆ ಹೆಣ್ಮಕ್ಳು ಗಂಡು ಮಕ್ಕಳು ತಮ್ಮ ಬಯೋಡೇಟಾವನ್ನು ಕಳಿಸ್ಬೇಕು. ವಿದ್ಯಾರ್ಥಿ ನಿಲಯದ ಅಡ್ರೆಸ್ ಕೊಟ್ಟಿದ್ದೀವಿ, ಇಲ್ಲಾಂದರೆ ಮಾಹಿತಿ ನಮ್ಮ ನಂಬರ್ ಕೊಟ್ಟಿದ್ದೀವಿ, ಅಧ್ಯಕ್ಷರದು ಮತ್ತು ಕಾರ್ಯದರ್ಶಿಗಳು ನಂಬರ್ ಕೊಟ್ಟಿದ್ದೀವಿ. ಹಾಗಾಗಿ ದಯಮಾಡಿ ಆ ವಧುವರರು ಮಧ್ಯಸ್ಥಿಕೆಯವರಿಂದ ಅವಳಿ ಇದೆ. ಈಗ ಎಷ್ಟೋ ಜನ ಮದುವೆ ಮಾಡೋದೇ ಕಷ್ಟ, 1 ಲಕ್ಷ 2 ಲಕ್ಷ ಮಾಡ್ತಾರೆ. ಇವರೇ ಮಧ್ಯಸ್ಥಿಯವರು 50,000 ಕೊಡಿ, ಅವರೇ 50,000 ಕೊಡಿ ಅಂತಾರೆ. ಸೊ 1 ಲಕ್ಷ ಮದುವೆನೇ ಆಗೋಗ್ತಿದೆ ದೇವನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ. ಹಾಗಾಗಿ ನಾವು ಈ ಒಂದು ಮಾಡಿದ್ರೆ ಬಡವರಿಗೆ ಎಲ್ರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಹುಡುಗರು ಮದುವೆ ಆಗಿಲ್ಲ ಅಂತ ಭ್ರಮೇಲಿದ್ದಾರೆ, ಜಿಗುಪ್ಸಲಿದ್ದಾರೆ. ಕೆಲವರು ಸಿಗ್ತಾ ಇಲ್ಲ ಅಂತ ಗೊತ್ತಿರೋ ವಿಚಾರ, ನಿಮ್ಗೆ ಆಗಿದೆಯಲ್ಲೋ ಗೊತ್ತಿಲ್ಲ. ಹಾಗೈತೆ, ಹಂಗಾರೆ ಧನ್ಯವಾದ, ನೀವು ಪುಣ್ಯವಂತರು. ಇವತ್ತಿನ ಮಟ್ಟಿಗೆ ಈ ಹುಡುಗ ಮುಂದೆ ಅನುಭವಿಸ್ತಾನೆ ಈ ಕೆಲಸನ. ಅದನ್ನು ಒಂದು ಪರಿಸ್ಥಿತಿಗೆ ಸಿಗಾಕೋತಾರೆ. ಎಲ್ಲ ಸಮಾಜದಲ್ಲೂ ಇದೇ ಆಗಿದೆ. ಎಲ್ಲರೂ ಸರ್ಕಾರಿ ನೌಕರಿನೇ ಕೇಳಿದ್ರೆ ನಮ್ಮ ಮಾಧ್ಯಮ ಮಾಡೋರು ಯಾರು, ಏನು ಕೊಡೋರು ಯಾರು, ರೈತರಿಗೆ ಏನು ಕೊಡೋರು ಯಾರು, ಶಾಮಿಯಾನ ಹಾಕೋರಿಗೆ ಏನು ಕೊಡೋರು ಯಾರು, ಆಟೋ ಓಡಿಸೋರಿಗೆ ಏನು ಕೊಡೋರು ಯಾರು, ಚಾಲಕರಿಗೆ ಏನು ಕೊಡೋರು, ಈ ಪರಿಸ್ಥಿತಿ ಆಗಿದೆ. ಆದ್ದರಿಂದ ಈ ವಿಚಾರದಲ್ಲಿ ಮುಸ್ಲಿಮ್ಸ್ ಇದ್ದಾರಲ್ಲ, ನಾನು ಅವ್ರನ್ನ ಒಪ್ತೀನಿ. ಯಾಕೆ ಅಂದರೆ ಎಷ್ಟೇ ಅವನು ಹುಡುಗ ಚೆನ್ನಾಗಿದ್ದರೆ ಅವನ್ನ ಕೊಟ್ಟು ಮದುವೆ ಮಾಡ್ತಾರೆ. ಭುಜ ಚೆನ್ನಾಗಿರ್ಬೇಕು, ಅವ್ರಿಗೆ ಗೇಯ್ತಾನೆ ಅಂತ ಸಂಪಾದನೆ ಮಾಡಿ ಹೆಂಡತಿ ಮಕ್ಕಳನ್ನ ಸಾಕ್ತಾನೆ ಅನ್ನೋ ಉದ್ದೇಶ, ಆ ಮನೋಭಾವನೆ ನಮ್ಮಲ್ಲಿ ಬರಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ. ಹೌದು, ನಾನೇ ಉದಾಹರಣೆ, ಮೇಸ್ಟ್ರು 20-30 ಸೈಟ್ ತಗೊಳಕ್ಕಾಗಿಲ್ಲ. ನನ್ನ ಮಗ ತಗೊಂಡ್ರಲ್ಲಿ ರಿಟೈರ್ಡ್ ಆದ ದುಡ್ಡಲ್ಲಿ ಮನೆ ಕಟ್ಟಿದೆ. ಅದು ಅವ್ರಿಗೆ ಗೊತ್ತಿಲ್ಲ. 2 ಮಕ್ಕಳು 3 ಮಕ್ಕಳು ಆದರೆ ಮೈಸೂರಿನಲ್ಲಿ ಬಾಡಿಗೆ ಕಟ್ಕೊಂಡು ವಿದ್ಯಾಭ್ಯಾಸ ಕೊಡೋದು ಭಾಳ ಕಷ್ಟ ಐತೆ. ಅದು ನಿಮ್ಗಳು ಗೊತ್ತದು. ಪ್ರತಿ ವರ್ಷ 1 ಲಕ್ಷ 2 ಲಕ್ಷ ಮಡಿಕೋ ಮಕ್ಕಳು. ಆಮೇಲೆ ಎಜುಕೇಷನ್ನು ಎಲ್ಲ ಕಮರ್ಷಿಯಲ್ ಆಗಿ ಹೋಗ್ಬಿಟ್ಟಿದೆ. ಹೀಗಾಗಿ ಮಧ್ಯಮ ವರ್ಗದವ್ರಿಗೆ, ಹಿಂದುಳಿದವ್ರಿಗೆ ಎಲ್ಲ ರೀತಿಯಲ್ಲೂ ತೊಂದರೆ ಆಗಿರೋದ್ರಿಂದ ದಯಮಾಡಿ ಹೆಣ್ಣು ಹಠಾಚಲ ಮಾಡಿ ಹುಡುಗರನ್ನ ಮದುವೆಯಾಗಿ ಅವ್ರ ಜೀವನವನ್ನು ರೂಪಿಸ್ಕೊಂಡು ಇನ್ನೊಂದ್ಸಲಿ ಬರಲ್ಲ ಜೀವನ. ಏನಿದ್ರು ಯಾವಾಗ ಎಳ್ನೀರು ಕುಡಿಬೇಕು ಅವಾಗ ಕುಡಿಬೇಕು, ಬೆಳಗ್ಗೆ ಎದ್ದು ಕರೆಕ್ಟ್ ಟೈಮ್ ತಿಂಡಿ ಮಾಡಬೇಕು, ಇಲ್ಲಾಂದರೆ ಪ್ರಯೋಜನ ಇಲ್ಲ, ಗ್ಯಾಸ್ಟ್ರಿಕ್ ಆಗ್ತದೆ. ಹಾಗೆ ಜೀವನವೂ ಅಷ್ಟೇ. ಹಾಗಾಗಿ ದಯಮಾಡಿ ಮತ್ತೊಮ್ಮೆ ಎಲ್ಲ ಯುವಕ ಯುವತಿಯರಿಗೆ ಹೇಳ್ತಾ ಇದ್ದೀನಿ, ಸಮಾಜದ ಪೋಷಕರಿಗೆ ಹೇಳ್ತಾ ಇದ್ದೀನಿ, ದಯಮಾಡಿ ಇದಕ್ಕೆಲ್ಲರೂ ಸಹಕಾರ ಕೊಟ್ಟು ನಮ್ಮ ಕಾರ್ಯಕ್ರಮವನ್ನು, ನಮ್ಮದಲ್ಲ ಇದು ಗಾಣಿಗ ಸಮಾಜ ಕಾರ್ಯಕ್ರಮ, ಹಾಗಾಗಿ ನಾವೆಲ್ಲರೂ ಕೆಲಸ ಕಾರ್ಯಗಳನ್ನ ಬಿಟ್ಟು ಪ್ರತಿ ವರ್ಷ ಮಾಡ್ತಾಯಿದ್ವಿ. ನಮಗೆ ನಿಮ್ಮ ಸಲಹೆ ಸಹಕಾರವನ್ನು ಕೊಡಬೇಕು. ಹಾಗೆ ನೀವೇನೋ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಇಲ್ಲ ಸರ್, ನಾವು ಜೂನ್ 25 ಒಳಗಡೆ ಅರ್ಜಿ ಬರಬೇಕು. ಅದಾದಮೇಲೆ ನಾವು ಆಗಸ್ಟ್ ಗಂಟೆ ಮೊದಲನೇ ವಾರ ಗಂಟೆ ಟೈಮ್ ಕೊಟ್ಟಿದ್ದೀವಿ. ಯಾರಿಗೆ ಗಂಡು ಹೆಣ್ಣಿಗೆ ಕಳಿಸಿದ ಮೇಲೆ ಮತ್ತೊಮ್ಮೆ ನಾವು ಮಾಧ್ಯಮದ ಮುಖಾಂತರ ಬಂದು ಗಣ್ಯರನ್ನು ಕರೆದು, ರಾಜ್ಯ ಮಟ್ಟದ ಪದಾಧಿಕಾರಿಗಳು ಮಂತ್ರಿಗಳನ್ನ ಕರೆದು ಅವತ್ತು ಡೇಟ್ನ ಫಿಕ್ಸ್ ಮಾಡಿ
ಒಂದು ಉತ್ತಮವಾದಂಥ ಸ್ಥಳ ನಮಗೆ ಮೇಲ್ಕಂಡ ಮೈಸೂರು ಜಿಲ್ಲಾ ಗಾಣಿಗರ ಸಂಘದ 6ನೇ ಮೇನು ವಿದ್ಯಾರ್ಥಿನಲ್ಲಿ ಅಲ್ಲಿ ಕಳಿಸ್ಬೇಕು. ಹಾಗೂ ಜಿಲ್ಲಾ ಮತ್ತು ನಂಬರ್ ಕೊಟ್ಟಿದ್ದೀವಿ 2, ಅದು ಕಾಂಟ್ಯಾಕ್ಟ್ ಮಾಡಬೇಕು. ಹಾಗಾಗಿ ದಯಮಾಡಿ ನಿಮ್ಮ ಸಹಕಾರ ಇರಬೇಕು, ಸಲಹೆ ಇರಬೇಕು. ನಿಮಗೂ ಒಳ್ಳೆಯದಾಗಲಿ, ನಮ್ಮ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.